ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಮಂಡ್ಯದಲ್ಲಿ ಕೈಗಾರಿಕೆ ಓಪನ್ ಮಾಡೋ ವಿಚಾರದಲ್ಲಿ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ರಾಜ್ಯದ ಕೈಗಾರಿಕಾ ಸಚಿವರ ಜೊತೆ ಸಭೆ ಮಾಡಿದಿರಿ. ಏನಾದ್ರು ನಿರ್ಧಾರ ಆಯ್ತಾ ಸರ್? ಎಲ್ಲಿ ಜಾಗ ಕೊಡೋದು, ಯಾವ ಕಂಪ್ನಿ ಬರೋದು ಅನ್ನೋದು ಏನಾದ್ರು ನಿರ್ಧಾರ? ಮಾನ್ಯ ಕೇಂದ್ರ ಸಚಿವರು ಮಂಡ್ಯ ಬಂದಾಗೆಲ್ಲ ರಾಜ್ಯ ಸರ್ಕಾರ ಜಾಗ ಕೊಡ್ತಾ ಇಲ್ಲ ಅಂತೇಳಿ ಒಂದು ಆಪಾದನೆಯನ್ನು ಮಾಡ್ತಾಯಿದ್ರು. ಅದಕ್ಕೆ ಪೂರಕ ಎಂಬಂತೆ ನಾನು ನನ್ನ ಕ್ಷೇತ್ರದಲ್ಲಿ 2 ಕಡೆ ಜಾಗ ತೋರಿಸ್ದೆ. ಈ 2 ಜಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಕಾರ್ಖಾನೆ ತನ್ನಿ ಅಂತ. ನಂತರ ಮೊದಲು ಅಮೇರಿಕನ್ ಕಂಪ್ನಿ ತರ್ತೀವಿ ಅಂದರು. ಅದೇನೋ ಅವ್ರು ಬರಲ್ಲ, ARI ನಮ್ಮದೇ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಅಡಿಯಲ್ಲಿ ಬರೋಂಥ ARI ತರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಕ್ಷೇತ್ರದಲ್ಲಿ 100 ಎಕರೆ ಜಾಗ ತೋರಿಸ್ದೆ. ಆ ARI ಅವರು ಟೆಕ್ನಿಕಲ್ ವಿಂಗ್ ಅವರು ಬಂದು ಒಂದು 15 ನಿಬಂಧನೆಗಳನ್ನ ಹಾಕ್ಕೊಟ್ರು. ನಮ್ಮ ತಹಸೀಲ್ದಾರು ಡ್ರೋನ್ ಸರ್ವೆಯನ್ನು ಕಳೆದ 20 ದಿನದಿಂದ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿ ಎಲ್ಲ ರೆಡಿ ಮಾಡಿದರು. ಅದ್ರದ್ದು ಮೀಟಿಂಗ್ ಇವತ್ತು ಕರೆದಿದ್ದಾರೆ ಅಂತ ನಮ್ಮ ಸರ್ಕಾರದಲ್ಲಿ ಮೊನ್ನೆ ದಿಶಾ ಮೀಟಿಂಗಲ್ಲಿ ಹೋದಾಗ ಅವ್ರು ನನಗೆ ನಿಮ್ಮ ಸರ್ಕಾರದ ವತಿ ನಮಗೆ ಬೆಂಬಲ ಸಿಗ್ತಾಯಿಲ್ಲ, ನೀವೊಂದು ಸಭೆ ಮಾಡಿಸಿ ಅಂದರು. ವಿತಿನ್ 4 ಡೇಸಲ್ಲಿ ನಾವೆಲ್ಲೂ ಬೇಕಾದ್ರೂ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಸಭೆ ಮಾಡಿದ್ವಿ. ಈಗ ಸಭೆಗೆ ಬಂದ ಮೇಲೆ 100 ಎಕರೆ ಸಾಲಲ್ಲ ಅದು. ಈಗ ಮೊದಲೇ 500 ಎಕರೆ ಅಂದರೆ ನನ್ನ ಕ್ಷೇತ್ರದ 500 ಎಕರೆ ಕೊಡ್ತಿದ್ವಿ. ಈ ಸಭೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾನು ಅಂದ್ಕೊಂಡೆ ನನ್ನ ಜಾಗ ಗುದ್ಲಿ ಪೂಜೆ ಮಾಡೋಕ್ಕೇನೋ ಫಿಕ್ಸ್ ಮಾಡೋಕ್ಕೆ ಕರೆದಿದ್ದಾರೆ ಅಂತ. ಬರ್ತಾ ಇದ್ದಂಗೆ ಆ ಜಾಗ ಸಾಲಲ್ಲ, 500 ಎಕರೆ ಬೇಕು ಅಂದರು. ಸರಿ ಹುಡ್ಕೊಳ್ಳಿ ಅಂಥೇಳಿ ಬಿಟ್ಟಿದ್ದೀವಿ. ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ARI ದಾಟಿ ನಾಗಮಂಗಲಕ್ಕೆ ಹೋಗಿದೆ. ಅಲ್ಲಿ ಬೆಳ್ಳೂರಲ್ಲಿ 500 ಎಕರೆ ಜಾಗವೊಂದಲ್ಲಿ ಮಾಡ್ತೀವಿ ಅಂತ ಚರ್ಚೆ ಆಗಿದೆ. ನಮ್ಮ ಮಂತ್ರಿಗೆ MB ಪಾಟೀಲ್ ಅವರು ಎಲ್ಲಿ ಕೇಳಿದ್ರು, ಯಾವ ಕಂಪನಿ ಯಾವ ಪ್ರಾಜೆಕ್ಟ್ಗೆ ಎಷ್ಟು ಕೇಳಿದ್ರು ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಜಾಗ ಕೊಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ತಿಳಿಸಿದ್ದೀವಿ. ಒಂದಂತೂ ಕ್ಲಿಯರು, ಕೇಂದ್ರ ಸರ್ಕಾರ ನಾವು ಪಕ್ಷಾತೀತವಾಗಿ ಇಲ್ಲಿ ರಾಜಕಾರಣ ಮಾಡಿದೆ. ನಮ್ಮ ಮಂಡ್ಯದ ಹುಡುಗರು ಹೋಟ್ಲಲ್ಲಿ ಕೆಲಸ ಮಾಡೋದು, ಥಿಯೇಟ್ರಲ್ಲಿ ಕೆಲಸ ಮಾಡೋದು, ಆಟೋ ಓಡಿಸೋದಕ್ಕೆ ಫುಲ್ ಸ್ಟಾಪ್ ಆಗಬೇಕು, ಒಂದು ಒಳ್ಳೆ ಕಂಪ್ನಿ ತರಬೇಕು ಮಂಡ್ಯಕ್ಕೆ ಅನ್ನೋದು ನನ್ನ ಆಸೆ. ಅದರ ಭಾಗವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಚಿವರ ಜೊತೆ ಕೊಂಡಿಯಾಗಿ ಕೆಲಸ ಮಾಡ್ತಾಯಿದ್ವಿ. ನೋಡೋಣ ಮುಂದೆ ಏನಾಗುತ್ತೆ. ಅಂದರೆ ಮಂಡ್ಯದ ಯಾವ ತಾಲೂಕಲ್ಲಿ ಬೇಕಾದರೂ ಒಂದೇ ಕಡೆ 500 ಎಕರೆ ಕೊಡ್ತೀವಿ ಅಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಇವತ್ತು ಮೀಟಿಂಗಲ್ಲಿ ಹೇಳಿದ್ದು. ಮೊದಲು 100 ಎಕರೆ ಬೇಕು ಅಂತ ಕೇಂದ್ರ ಸಚಿವರು ಹೇಳಿದ್ರು. ಅದ್ರ ಪೂರಕ ಎಂಬಂತೆ ನನ್ನ ಕ್ಷೇತ್ರದಲ್ಲಿ 100 ಎಕರೆ ನಾನು ತೋರಿಸಿದ್ವಿ. ಅದೇನೋ ಈಗ ಆಗಲ್ಲ, 500 ಎಕರೆ ಬೇಕು ಅಂತ ಹೇಳಿದರೆ. ಅಂದರೆ ARI ಜೊತೆಗೆ ಬೇರೆ 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 ಸಬ್ ಕಾಂಟಿನೆಂಟ್ ಕಾರ್ಖಾನೆಗಳಿಗೆ. ಅದಕ್ಕೆ 500 ಎಕರೆ ನನ್ನ ಕ್ಷೇತ್ರದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಯಾಕಂದರೆ ನೀರಾವರಿ, ಕೃಷಿ ಫ್ಯೂಚರ್ ಗೋಲ್ಡ್ ನಮ್ಮದು ಕೃಷಿ ಆಧಾರಿತ. ನೀವು ಕಾರ್ಖಾನೆ ಕೆಲಸ ಮಾಡೋನ್ಗೆ ಅನ್ನ ತಿನ್ನೋಕ್ಕೆ ಅಕ್ಕಿ ಬೇಕಲ್ಲ. ನಮ್ಮದು ಕೃಷಿ ಆಧಾರಿತ ತಾಲೂಕು, ಕಾವೇರಿ ನೀರಿರೋಂಥದ್ದು. 500 ಎಕರೆ ನಾವು ತೊಗೊಳಕ್ಕೆ ಹೋದಾಗ ರೈತರಿಂದ ಭಾಳ ಆಕ್ಷೇಪಣೆಗಳಾಗ್ತವೆ. ಯಾಕಂದರೆ ಅದೆಲ್ಲ ಕೃಷಿ ಭೂಮಿ. ಅದರಿಂದ 500 ಎಕರೆ ಈಗ ನಮ್ಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ನನ್ನ ಕ್ಷೇತ್ರದ ಭೂಮಿ ಪೂಜೆ ಮಾಡೋ ಕಾರ್ಯಕ್ರಮಕ್ಕೆ ಡೇಟ್ ಫಿಕ್ಸ್ ಆಗುತ್ತೆ ಅಂತ. ಅದು 500 ಎಕರೆ ಬೇಕು ಅಂದಾಗ 500 ಎಕರೆ ನಮ್ಮ ಕ್ಷೇತ್ರದಲ್ಲಿಲ್ಲ. ಈಗ ನಾಗಮಂಗಲದ ಬೆಳ್ಳೂರಲ್ಲಿ ನೋಡ್ತೀವಿ ಅಂತ ಆಗಿದೆ. ಮುಂದೂಡಿಕೆಯ ತಂತ್ರನ ಅಥವಾ ಆ ಥರ ಏನಲ್ಲ, ಜಾಗನೂ ಬೇಕಲ್ಲ. ಮುಂದೂಡಿತ ತಂತ್ರ ಅಂತ ಹೇಳೋಕ್ಕಾಗಲ್ಲ, ಜಾಗನೂ ಬೇಕಲ್ಲ. ಏನಮ್ಮ ಅದು ನನಗೆ ಗೊತ್ತಿಲ್ಲ. ಅವ್ರು ಕೇಳಿದ್ದು ಫಸ್ಟ್ 100 ಎಕರೆ. ನಾನು 100 ಎಕರೆ ಜಾಗನ ನಿಮ್ಮ ಅವರು ರಾಜ್ಯ ಸರ್ಕಾರ ಕೊಡಲ್ಲ ಅಂತಿದ್ರು. ನಾನು ಕರ್ಕೊಂಡೋಗಿ ತೋರಿಸಿದ್ದೆ, ಇದೇ ಜಾಗ ಇದೆ ಅಂತ. ಈಗ 100 ಎಕರೆ ಸಾಲಲ್ಲ, 500 ಎಕರೆ ಬೇಕು ಅಂತ ಹೇಳಿದ್ದಾರೆ. ನನ್ನ ಕ್ಷೇತ್ರದಲ್ಲಿ 500 ಎಕರೆ ಅಂತ ದೊಡ್ಡ ಲ್ಯಾಂಡು, ಭೂಮಿ ಯಾವುದೂ ಇಲ್ಲ. ಎಲ್ಲ ನಂದು ಕಲ್ಟಿವೇಟ್ ಲ್ಯಾಂಡ್.